ನೇಹಾ ಹಿರೇಮಠ್ ಹತ್ಯೆ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಇದರ ಬೆನ್ನಲ್ಲೇ ಧಾರವಾಡದ ಅಂಜುಮನ್ ಸಂಸ್ಥೆ ಐತಿಹಾಸಿಕ ನಿರ್ಣಯವೊಂದನ್ನ ತೆಗೆದುಕೊಂಡಿದೆ. ಹೌದು, ಧಾರವಾಡದ ಅಂಜುಮನ್ ಕಾಲೇಜಿನ ಒಂದು ಕೊಠಡಿ ಅಥವಾ ಒಂದು ಬ್ಲಾಕ್ಗೆ ನೇಹಾ ಹಿರೇಮಠ್ ಅವರ ಹೆಸರಿಡಲು ಧಾರವಾಡದ ಅಂಜುಮನ್ ಸಂಸ್ಥೆ ತೀರ್ಮಾನಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್, ನೇಹಾ ಹತ್ಯೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಒಬ್ಬ ವಿದ್ಯಾರ್ಥಿನಿಯ ಹತ್ಯೆ, ಅವಳ ನೆನಪಿಗಾಗಿ ನಾವು ನಮ್ಮ ಅಂಜುಮನ್ ಕಾಲೇಜಿನ ಒಂದು ಕೊಠಡಿಗೆ ನೇಹಾ ಹಿರೇಮಠ್ ಅವರ ಹೆಸರಿಡಲು ತೀರ್ಮಾನಿಸಿದ್ದೇವೆ. ಅದನ್ನು ಅವರ ತಂದೆ ತಾಯಿ ಕಡೆಯಿಂದಲೇ ಉದ್ಘಾಟನೆ ಮಾಡಿಸುತ್ತೇವೆ. ಮುಂದೆ ಈ ರೀತಿ ಯಾವುದೇ ಘಟನೆ ಆಗಬಾರದು ಎಂದು ಒತ್ತಾಯ ಕೂಡ ಮಾಡುತ್ತೇವೆ ಎಂದರು. ಇಂಥ ಇದಕ್ಕೆ ನಾವು ಯಾವ ಸ್ಟೂಡೆಂಟ್ ಇದ್ರು, ಯಾವ ಕಮಿಟಿ ಇರಲಿ, ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಯಾವ ಜಾತಿ ಇರಲಿ, ಯಾವ್ದರ ಹೆಣ್ಮಗಳಿಗೆ, ಯಾರ ತಂಗಿಗೆ, ಯಾರು ಇದಾದ್ರೆ ನಾವು ಅದಕ್ಕೆ ಯಾವುದು ಇದೇ ರೀತಿಲಿ ಸಹಿಸಂಗಿಲ್ಲ ಅಂತ ಹೇಳಿ ನಾವು ಮೊದಲ ಒಂದು ಅಡ್ಮಿಷನ್ ತಗೋತಿರ್ತೀವಿ. ಹುಡುಗರ ಕಡೆ ಅವ್ರ ಕಡೆ ಒಂದು ಲೆಟರ್ ಒಂದು ಬರೆಸ್ಕೊಂಡು ಸೈನ್ ಮಾಡಿಕೊಂಡು ನಾವು ಮೊದಲ ಕಾಪಿ ತಗೊಂಡು ಅದ್ರ ಬಗ್ಗೆ ವಿಶೇಷವಾಗಿ ಮೀಟಿಂಗ್ ಕರೆದ ಒಂದು ಕಾಳಜಿಯನ್ನು ಗರ್ಲ್ಸ್ ಸ್ಟೂಡೆಂಟ್ಸ್ ರಕ್ಷಣೆ ಮಾಡುವಂತ ಮಾಡಬೇಕಂತ ಮಾಡಿದ್ವಿ. ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.